ಏನು ಬೆಳಬೆಳಗ್ಗೆ ಎದ್ದು ಎಲ್ಲಿಗೆ ಹೊಂಟಿವಿ ಅನ್ನಕತ್ತೀರನ್ರಿ ನನ್ನ ಮಗ ಯಾಕೆ ಡ್ಯಾನ್ಸ್ ಮಾಡಕತ್ತಾನಂತ ಹೇಳ್ತೇನೆ ತಡೀರಿ ಈಗ. ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ಏನು ಮಾಡಕತ್ತೀರಿ, ಹೆಂಗದಿರಿ, ಆರಾಮದಿರಿ ಅಂತ ಅನ್ಕೋತೀನಿ. ಸೊ ವೆಲ್ಕಮ್ ಟು ವಿಶಾಲಾಕ್ಷಿ ನವಲ್ಗೊಂದು ಲಾಗ್ಸ್. ಇವತ್ತಿನ ಲಾಗ್ ಒಳಗೆ ಏನೈತಂತ ನೋಡೋಣ ಬರ್ರಿ. ನಿಮಗಂತೂ ಗೊತ್ತಾಗೈತಿ ನಾವು ಹೊರಗೆ ಹೊಂಟೇವಿ ಅಂತ ಹೇಳಿ. ಸೊ ನಾ ರೆಡಿ ಆಗಕತ್ತೈತಿ, ನನ್ನ ಮಗ ಎಷ್ಟು ಕಾಡಕತ್ತಾನ ನೋಡ್ರಿ. ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ಏನು ಮಾಡಕತ್ತೀರಿ, ಹೆಂಗದಿರಿ, ಆರಾಮದಿರಿ ಅಂತ ಅನ್ಕೋತೀನಿ. ಸೊ ಇವತ್ತಿನ ಲಾಗ್ ಒಳಗೆ ಏನೇನೈತೆ ಅಂತ ನೋಡೋಣ ಬರ್ರಿ. ಇವತ್ತು ಮಾರ್ನಿಂಗ್ ಅಂತೂ ಸ್ಟಾರ್ಟ್ ಮಾಡೋಕ್ಕಾಗಿಲ್ಲ ನಮ್ಮ ಲಾಗ್, ಯಾಕಂತ ಹೇಳ್ತೀನಿ. ಬಟ್ ಸ್ಪೆಷಲ್ ಐತಿ, ಒಂದು ಸ್ವಲ್ಪ ಎಲ್ಲ ಹೊಂಟೀವಿ ನಾವು. ಎಲ್ಲಿ ಹೊಂಟೇವಿ ಅಂತ ನೋಡೋಣ ಅಂತ ನಿಮಗೂ ಗೊತ್ತಾಗ್ತದೆ. ಇನ್ನು ನಾಷ್ಟಾಕ ವೆರೈಟಿ ಮಾಡೀವಿ. ಏನಪ್ಪ ಅಂದ್ರೆ ಒಂದು ಕಡೆ ಒಗ್ಗರಣೆ ಏನಾದ್ರೆ ಒಂದು ಕಡೆ ಅವಲಕ್ಕಿ. ಅಂದ್ರೆ ಅವಲಕ್ಕಿ ತೋಯ್ಸಕ್ಕೆ ಇಟ್ಟಿದ್ದಾನೆ ರೀ. ನಮ್ಮ ಮನೆಯವ್ರಿಗೆ ಅವಲಕ್ಕಿ ಅಂದ್ರೆ ಪ್ರಾಣ ರೀ, ನನ್ನ ಮಗಗೆ ಒಗ್ಗರಣೆ ಅಂದ್ರೆ ಪ್ರಾಣ ರೀ. ನನಗೆ ಇವರಿಬ್ಬರು ಬಿಟ್ಟಿದ್ದನ್ನು ತಿನ್ನೋದ್ರಿ, ಅದು ಫಲಾವ್ ರೀ. ನಿನ್ನ ರಾತ್ರಿ ಒಂದು ಸ್ವಲ್ಪ ಫಲಾವ್ ಉಳಿದೈತಿ ರೀ, ಅದನ್ನು ತಿಂದ್ರಾತ ಅಂದ್ಕೊಂಡೆ. ಇನ್ನು ಒಗ್ಗರಣೆದವ್ರಿಗೆ ಕಲಿಸಿದ್ನಿ, ಅವಲಕ್ಕಿ ಇನ್ನೂ ನೆನೆದಿರಲಿಲ್ಲ, ನೆನೆಸ್ಕೊಂಡು ಅದನ್ನು ಕಲಿಸ್ಕೊಂಡು ಅತ್ತ ಒಗ್ಗರಣೆಯನ್ನು ಅವಲಕ್ಕಿ ಮತ್ತು ಏನಪ್ಪ ಅಂತಂದ್ರೆ ಫಲಾವು 3 ಥರದ ನಾಷ್ಟ ಆಯ್ತು. ಇವ್ರಿಗೆ ಅವಲಕ್ಕಿ ಒಗ್ಗರಣೆನ ಕೊಟ್ರೆ ನಾನು ಒಂದು ಸ್ವಲ್ಪ ಫಲಾವು ಒಗ್ಗರಣೆನ ತಿಂದೆ. ಸೊ ಇನ್ನು ಉಳಿದಿದ್ದ ಅವಲಕ್ಕಿ ತೆಗೆದಿಟ್ಟು ಬಿಡ್ತೀನಿ. ಮಧ್ಯಾಹ್ನಕ್ಕಂತೂ ಊಟಕ್ಕೆ ಹೊರಗೆ ಹೋಗೋ ವಿಚಾರ ಇಲ್ರಿ, ಹೀಗಾಗಿ ಅನ್ನಕ್ಕೆ ಇಟ್ಬಿಟ್ಟನೀಗ. ಹೊರಗೆ ಹೊಂಟೇವಿ, ಬಟ್ ಊಟಕ್ಕೆ ಹೊಂಟಿಲ್ಲ ಅಷ್ಟೇ. ನೀ ಫಲಾವ ಒಂಚೂರು ಒಗ್ಗರ್ನಿ, ನನಗೆ ಖರ್ಜೂರ 2. ಕರ್ನಾಟಕ ಮಂದಿಗೆ ಮ್ಯಾಲಂದ್ರೆ ಚುಮ್ಮರಿ ಬೇಕು ನೋಡ್ರಿ. ಆ್ಯಕ್ಚುಲಿ ಚುಮ್ಮರಿ ಸ್ವಲ್ಪ ಅದಾವ. ಸೊ ನನ್ನ ಮಗನ ಎಕ್ಸ್ಪ್ರೆಷನ್ ನೋಡ್ರಿ, ಪರ್ಫ್ಯೂಮ್ ಹೆಂಗೆ ಇದನ್ನು ಮಾಡತ್ತಾನ, ಫೀಲ್ ಮಾಡತ್ತಾನ. ಸೊ ನನ್ನ ಮಗ ಅಂತೂ ರೆಡಿ ಆಗ್ಯಾನ. ಅವಂಗೆ ನಾ ವಿಡಿಯೋ ಮಾಡಕತ್ತ ದೊಡ್ಡ ಖುಷಿ ಈಗೀಗ. ನಾನು ಹೊಂಟೇವಿ, ಎಲ್ಲಿ ಹೊಂಟೇವಿ ಅಂತ ಹೇಳ್ತಾನಂತ ಜಲ್ದಿನ. ಎಷ್ಟಾಗಿತ್ತಪ್ಪ ಅಂತಂದ್ರೆ 11:30 ಆಗೈತಿ ಈಗ. ಈಗ ಬಿಡ್ತೇವೆ ನಾವು. ಸೊ ಹೇಳ್ತೇನಂತ ಇಲ್ಲಿಗೆ ಹೊಂಟೇವಿ ಅಂತೇಳಿ. ಇನ್ನು ಇವ್ರು ಬಂದರು ಬಡ ನಾನು ಬಾಗ್ಲ ಹಾಕ್ಕೊಂಡೆ, ಹೇಳೇಬಿಟ್ಟಿದ್ದು ಜಲ್ದಿ ಬರ್ತೇನೆ ಅಂತೇಳಿ. ಹೀಗಾಗಿ ಬಡ ನಾನು ಕಿಲಿ ಹಾಕ್ಕೊಂಡು ವೆಯ್ಟ್ ಮಾಡತ್ತೀನಿ. ಅವರು ಕಾರ್ ಉಳಿಸ್ಕೊಳಕತ್ತಾರ. ಸೊ ನನ್ನ ಮಗ ಮೊದಲು ಗಾಡಿ ಹತ್ತಿ ಕುಂತಾನ್ರಿ, ನೋಡ್ರಿ ಅಲ್ಲಿ ಹೆಂಗೆ ಶೋ ಮಾಡತ್ತಾನ. ಅವ್ನು ದೊಡ್ಡ ಖುಷಿಯಾಗಿರುತ್ತೆ ರೀ ಅವಂಗೆ ಹೊರಗೆ ಹೊಂಟೇವ ಅನ್ನೋದು ಹೇಳಿ. ಸೊ ನೋಡ್ರಿ ಇದು ನಮ್ಮ ಊರಾಗ ಮಾರುತಿ ಸುಜುಕಿ ಮತ್ತು ಹೊಂಡೈ ಕಾರಿಂದು ಸರ್ವಿಸ್ ಸೆಂಟರ್ ಸ್ಟಾರ್ಟ್ ಆಗಿತ್ತು. ಅಷ್ಟೊಂದು ನೋಡಿದ್ರೆ ನಮ್ಮ ಗಾಡಿ ಹೊಟ್ಟಸಿತ್ತಂತ ಮಮ್ಮ ಕೇಳಾಕತ್ರಿ. ಅದಕ್ಕೆ ಹೋಗಿ ಮಮ್ಮ ಕೊಡು ಉಣಿಸ್ಕೊಂಡು ಕರ್ಕೊಂಡು ಬಂದು ಅದನ್ನು. ಅಷ್ಟೊತ್ತಿಗೆ ನನ್ನ ಮಗ ಡ್ಯಾನ್ಸ್ ಮಾಡಕತ್ತ, ಯಾಕಂದ್ರೆ ಗಾಡಿನೂ ಕುಣಿಯಾಕತ್ತಿತ್ತಲ್ಲ, ಅವನು ಕುಣಿಯಾಕತ್ತಿದ್ದ. ಫುಲ್ ಹ್ಯಾಪಿ ಇರ್ತಾನೆ ರೀ ನನ್ನ ಮಗ. ಗಡ್ಯಾಗ ಎಲ್ಲರೂ ಹೊಂಟು ಅಂದ್ರೆ ಹಿಂಗೆ ಡ್ಯಾನ್ಸ್ ಮಾಡ್ಕೊತ ಅವ ಸೇಮ್ ಸ್ಟೆಪ್ ಹಾಕ್ತಾನೆ. ಇಷ್ಟು ಲಾಗ್ ಒಳಗೆ ನೋಡ್ತೀರಿ ನೀವು ಅವನ್ನ, ಅವ ಸ್ಟೆಪ್ ಹಾಕ್ತಾನೆ. ಸೊ ನಾವು ಎಲ್ಲಿ ಹೊಂಟೇವಿ ಅಂತ ಈಗ ಹೇಳ್ತೇನೆ ನೋಡ್ರಿ. ಎಲ್ಲಿ ಹೊಂಟೇವಿ ಅಂತಂದ್ರೆ ನಾನು ಹಾಸ್ಪಿಟ್ಲಿಗೆ ಹೊಂಟೇವಿ. ಆ್ಯಕ್ಚುಲಿ ಯಾವ ಹಾಸ್ಪಿಟ್ಲಿಗೆ ಅನ್ಸಿರ್ಬೇಕು, ಯಾಕಪ್ಪ ಮತ್ತು ಮಕ್ಳಿಗೆ ಆರಾಮಿಲ್ಲೇನೋ ಅಂತೇಳಿ. ಮಕ್ಕಳು ಒಂದು ಸ್ವಲ್ಪ ಈಗ ಸುಧಾರಿಸ್ಕೊಳಕತ್ತಾರ್ರಿ. ನಾನು ಸುಧಾರಿಸ್ಕೊಳಕತ್ತಿದ್ದೆ, ಬಟ್ ಅನ್ಕೊಡ್ದೆ ಬ್ಯಾಕ್ ಪೇನ್ ಬಂದುಬಿಟ್ಟತಿ. ಸಿಕ್ಕಾಪಟ್ಟಿ ಬ್ಯಾಕ್ ಪೇನ್ ಬಂದೈತಿ. ಗೊತ್ತಾಗಿರ್ಬೇಕು ಈಗ ನಾವು ಹೊಂಟಿದ್ದು ಧಾರವಾಡಕ್ಕೆ ಅಂಥೇಳಿ. ಸೊ ಮಾರುತಿ ಮಂದಿರದೊಳಗೆ ನಮಸ್ಕಾರ ಮಾಡಿಕೊಂಡು ನಾವು ಏನು ಮಾಡಿದ್ವಪ್ಪ ಅಂತಂದ್ರೆ ಅಲ್ಲಿಂದ ಬಿಟ್ವಿ. ಡಾಕ್ಟ್ರ್ ಅಂತರೂ 11 ಗಂಟೆಯಿಂದ 3 ಗಂಟೆ ತನಕ ಇದ್ದೇ ಇರ್ತಾರೆ ರೀ. ಗೊತ್ತೈತೆ ನಮ್ಗೆ. ರಿಸ್ಕ್ ಯಾಕೆ ತೊಗೊಳ್ಳೋದು ಅಂತ ಕಾಲ್ ಕೂಡ ಮಾಡೇ ಬಿಟ್ಟಿದ್ವಿ. ಯಾಕಂತಂದ್ರೆ ನಾವು ಮೊದಲ ದೂರಿಂದ ಬಂದಿರ್ತೀವಿ ರೀ, ಡಾಕ್ಟ್ರ್ ಅವೈಲೇಬಲ್ ಇಲ್ಲ ಅಂದ್ರೆ ಸಮಸ್ಯೆ ಆಗ್ತೈತಿ. ಯಾವ ಡಾಕ್ಟ್ರು ಏನು ಅಂತ ಇನ್ಫಾರ್ಮೇಷನ್ ಕೊಡ್ತೀನಿ, ಒಂದು ಸ್ವಲ್ಪ ವೇಟ್ ಮಾಡಿರಿ. ಅದು ನೋಡಿರಿ ಇಲ್ಲಿ ಎಷ್ಟೊತ್ತಿಗೆ ನಾವು ಎಲ್ಲಿಗೆ ಬಂದೇವೆ, ಒಂದು ಸಾಧನ ಕೆರೆಗೆ ಬಂದೇವಿ. ಬಾರು ನಮ್ಮ ಸಾಧನ ಕೆರೆಗೆ ಅಂಥೇಳಿ ಬೇಂದ್ರೆ ಅಜ್ಜ ಅವ್ರ ಹಾಡು ನೆನಪಾತು ನನಗೆ. ಇಷ್ಟು ಚಂದ ಇತ್ತು ರೀ ಇದು, ಕರೆ ಅಂದ್ರೆ ನನಗೆ ಭಾಳ ಇಷ್ಟ ಆಗ್ತೈತಿ. ನಾವು MSc ಮಾಡುವಾಗ ಇಲ್ಲಿ ನಮ್ಮ ಫ್ರೆಂಡ್ಸ್ ಎಲ್ಲ ಕೂಡಿ ಬರ್ತಿದ್ವಿ. ನೆನಪಾತು ನನಗೆ. ಒಂದು ಸರಿ ಇಳಿದು ಹೋಗಿ ಬರೋಣ ಅಂದಿಸ್ತು. ಬಟ್ ನಾವು ಒಬ್ಬರೇ ಹೋದ್ರೆ ಆ ಖುಷಿ ಇರೋಂಗಿಲ್ಲ, ಅವರು ನೆನಪಾಗಕತ್ತಿದ್ರು ಎಲ್ಲರೂ. ಆ ಟೈಮ ಚಂದ ಇರ್ತೈತಲ್ಲ ಸ್ಟೂಡೆಂಟ್ ಲೈಫ್. ಮತ್ತು ಒಂದು ಏನೋಪ್ಪ ಬ್ಯಾಚುಲರ್ ಲೈಫ್ ಭಾಳ ಚಂದ ಇರ್ತೈತಿ ಅನಿಸತ್ರಿಪ್ಪ. ಇತ್ತೀಚಿಗಂತೂ ಈ ಮಕ್ಳಿಗೆ ಹಾಡೋದು ನೋಡಂತೂ ಭಾಳ ಬೇಜಾರಾಗಿತ್ತು ಆಗ್ತದೆ ನನಗೆ. ಒಮ್ಮೊಮ್ಮೆ ಟೈಮ್ ಹಿಂದೆ ಹೋಗಿ ಹೊಳ್ಳಿ ನಾ ಸ್ಟೂಡೆಂಟ್ ಆಗಿಬಿಡ್ಬೇಕು ಅನಿಸ್ತತಿ. ನನ್ನ ಮಗ ನೋಡ್ರಿ ಹೆಂಗೆ ಮಲ್ಕೊಂಡಾನ, ಎಲ್ಲ ಕಿತ್ತಾಪತಿ ಮಾಡೋದು ಮಾಡಿರ್ತಾನೆ ರೀ. ಆರಾಮ್ ಶಾಂತಾಗಿ ಮಲ್ಕೋತಾನೆ. ನನಗೆ ಅವ್ನು ಮಲ್ಕೊಂಡಾಗ ಅಷ್ಟೇ ಇಷ್ಟ ಆಗ್ತಾನೋ, ಉಳು ಟೈಮ್ನಾಗ ಒಟ್ಟು ಇಷ್ಟ ಆಗಂಗಿಲ್ಲ. ಅಷ್ಟೊತ್ತಿಗೆ ಬಂದ್ವಿ ರೀ ನಾವು. ಒಟ್ಟು ಹೇಳುವಲ್ಲ, ಗಾಡಿ ನಿಂತರೂ ಕೂಡ ಎಚ್ಚರಾಗಿಲ್ಲ. ನನಗೆ ಪಟಕ್ನ ಇಳ್ಯಾಕೆ ಬರೋಂಗಿಲ್ಲ, ಅಷ್ಟು ಪೇನ್ ಐತಿ. ಶಾಕ್ ಆಗಿ ನಾವು ಎಲ್ಲದೀವಿ ಅಂತ. ನಮ್ಮ ಧ್ರುವ ಈಗ ಎದ್ದಾನ್ರಿ. ಇನ್ನೊಂದು ಸ್ವಲ್ಪ ಅಪ್ಪಾಜಿ ಎದ್ದುಕೊಳ್ಳಿ. ಒಂದು ಸ್ವಲ್ಪ ನೀರು ಕುಡಿಸಿದ್ವಿ ರೀ. ಹೆಂಗಾಗಿದೆ ನೋಡ್ರಿ, ಎಷ್ಟು ಬೇವ್ತಾನ. ಫುಲ್ ನಿದ್ದೆ ಹೊಡೆದಾನ್ರಿ, ಇನ್ನು ಫುಲ್ ಆ್ಯಕ್ಟಿವ್ ಆಗಿಬಿಡ್ತಾನೆ. ಸೊ ನಾವು ಬಂದಿದ್ದು ಬನಶಂಕರಿ ಕಲ್ಯಾಣ ಮಂಟಪ ಅಂತೇಳಿ. ಮಹಿಷಿ ಟ್ರಸ್ಟ್ ಅಂತ ಐತಿ ಧಾರವಾಡದಾಗ, ಅವ್ರದ್ದು ಒಂದು ಕಲ್ಯಾಣ ಮಂಟಪ ಐತಿ. ನಮ್ದು ರಿಸೆಪ್ಷನ್ನು ಮತ್ತು ಕುಬುಸ ಇದೆ ಕಲ್ಯಾಣ ಮಂಟಪದಾಗ ಆಗೈತೆ ರೀ. ಅದು ಹಳೆ ನೆನಪನ್ನೇ ಮುಳುಗಿದ್ವಿ. ಅಲ್ಲೇ ನಾ ಹಾಸ್ಪಿಟಲ್ಲು ಮಾಡ್ಕೊಂಡಾರ್ರಿ ಅವರು. ಸಮರ್ಥ ಆಯುರ್ವೇದಿಕ್ ಅಂಥೇಳಿ. ಡಾಕ್ಟರ್ ಹೆಸರು ಪ್ರದೀಪ್ ಪವಾರ್ ಶೆಟ್ಟರ್ ಅಂತೇಳಿ. ಅವ್ರ ವೈಫ್ ಕೂಡ ಅಲ್ಲೇ
ಅಲ್ಲೇ ಪ್ರಾಕ್ಟೀಸ್ ಮಾಡ್ತಾರೆ. ಅವ್ರು ಮೆಡಿಸಿನ್ ಕೂಡ ಅಲ್ಲೇ ರೆಡಿ ಮಾಡ್ತಾರೆ. ನಾವು ಆಯುರ್ವೇದಿಕ್ ಅಂದ್ರೆ ಪವರ್ಫುಲ್ ಇಲ್ಲ ಅನಿಸ್ತೈತಿ, ಸ್ಲೋ ಐತೆ ಅಂತ ಅನಿಸ್ತೈತಿ. ಬಟ್ ನಿಜ ಹೇಳ್ತೇನೆ ರೀ, ಇಷ್ಟು ಪವರ್ಫುಲ್ ಐತೆ ನನಗೆ ಗೊತ್ತಾಯ್ತು. ಯಾಕಂದ್ರೆ 14 ವರ್ಷದಿಂದ ನನಗೆ ಕಾಲು ನೋವು ಬಂದಿತ್ತು ರೀ. ನಾನು ಒಂದೇ ಕಡೆ ಕುಂತು ಓದಿ ಪೇನ್ ಬಂದಿತ್ತು. ಲೈಬ್ರರಿ ಒಳಗೆ ಓದ್ಕೊತ ಕುಂದಿರ್ತಿದ್ವಿ. ಅವಾಗ ನಮ್ಮ ಮನೆಯೊಳಗೆ ಇದು ಹಾಸ್ಪಿಟ್ಲಿಗೆ ಹೋಗೋಣ ಆಯುರ್ವೇದಿಕ್ ಅಂತ ಅಂದ್ಕೊಂಡ್ರು. ನಾನು ಆರಾಮ ಆಗಲ್ಲ ಅಂದ್ಕೊಂಡಿದ್ದೆ. ಇಷ್ಟು ಆರಾಮಾಯ್ತಂದ್ರೆ ಮೋಸ್ಟ್ಲಿ ನನಗೆ 14 ಇಯರ್ಸ್ ಆಗಿತ್ತು ರೀ, ರಿಪೀಟ್ ಆಗಿರಲಿಲ್ಲ. ಈಗ ರಿಪೀಟ್ ಆಗಾಕತ್ತೈತಿ. ಮತ್ತು 2 C-ಸೆಕ್ಷನ್ ಆದಮೇಲೆ ಹೇಳಿದ್ರು ಅವ್ರು 1ನೇ C-ಸೆಕ್ಷನಿಗೆ ಬರ್ಬೋದು ಅಂತೇಳಿ. ಯಾಕಂದ್ರೆ ಬೆನ್ನೊಳಗೆ ಇಂಜೆಕ್ಷನ್ ಮಾಡಿರ್ತಾರಲ್ಲ, ನಂದು ಅದೇ ವೀಕ್ ಆಗಿತ್ತು ಅಂತ ಹೇಳಿದ್ರು ಅವ್ರು. ಅದಕ್ಕೆ 2ನೇ C-ಸೆಕ್ಷನ್ ಆದ್ಮೇಲೆ ರಿಪೀಟ್ ಆಗ್ತಿತ್ತು ನನಗೆ ಅದು ಪೇನ. ಸೊ ಅದಕ್ಕೆ ಇದೊಂದು ತಿಂಗಳು ಕೋರ್ಸ್ ಮಾಡ್ಕೊಂಡು ಟ್ರೀಟ್ಮೆಂಟ್ ತೊಗೊಳ್ಳೋಣ ಅಂತ ವಿಚಾರ ಮಾಡಕತ್ತೀನಿ ರೀ. ಒಂದು ಫ್ಯೂಚರ್ ಐತಿ ನಮ್ಮ ಕಾರ್ ಒಳಗೆ. ನನಗತಿ ಮೊಬೈಲ್ನಾಗ ಹಿಂದಿಂದು ರೆಕಾರ್ಡ್ ಆಗಿರ್ತೈತಿ, ಮುಂದಿಂದು ರೆಕಾರ್ಡ್ ಇದರಿಂದ ಡ್ಯಾಶ್ ಕ್ಯಾಮ್ ಅಂತೇಳಿ ಇದು ನೀವು ಕಾರೊಳಗೆ ಫಿಕ್ಸ್ ಮಾಡಿಸಿದ್ರಿ ಅಂದ್ರೆ ಅದು ಮೊಬೈಲಿಗೆ ಕನೆಕ್ಟ್ ಮಾಡ್ಕೊಂಡ್ಬಿಡೋದು. ಅಂದರೆ ಹಿಂದಿಂದು ಮುಂದಿಂದು ಎಲ್ಲ ವಿಡಿಯೋ ನಿಮ್ಮ ಮೊಬೈಲ್ ಒಳಗೆ ಬಂದುಬಿಡ್ತೈತೆ ರೀ. ಸೊ ಭಾಳ ಈಸಿ ಆಗ್ತೈತೆ ಅಬ್ಸರ್ವ್ ಮಾಡೋಕೆ. ನೋಡಿರಿ ಎಂತೆಂಥ ಡಿವೈಸಸ್ ಅದಾವೆ, ಎಂತೆಂಥ ಫ್ಯೂಚರ್ ಇರ್ತಾವೆ. ನಮ್ಗೆ ನಮ್ಮ ಮನೆಯವ್ರು ಯಾವಾಗ ಫಿಕ್ಸ್ ಮಾಡಿರತ್ತ ಗೊತ್ತಿಲ್ಲ ರೀ ನನಗೆ. ಸೊ ಇನ್ನು ಟೀ ಟೈಮ್. ನನ್ನ ಫ್ರೆಂಡ್ ಯಾವಾಗ ಟೀ ಬಿಡ್ಬೇಕಂದಷ್ಟು ಅಂದ್ರೆ ಸಮೀಪ ಬರೋದು ನನಗೆ. ನಾನು ಎಷ್ಟು ಬ್ಯಾಡ್ ಅಂತೀನಿ ಅಷ್ಟು ಅವಾಯ್ಡ್ ಮಾಡಿದ್ರೆ ಅಷ್ಟು ನಾನು ಬರೋದು. ಚಾ ಒಂದಿದ್ದರೆ ಸಾಕೆ ಅಂತ ಹೇಳಿ ನಮಗೆ ಅದೊಂದಿದ್ದ ಸಾಕು ನೋಡ್ರಿಪ್ಪ. ಎಲ್ಲ ಏನಂತಂತಂದ್ರೆ ನೋವು ದುಃಖ ಮರ್ತು ಬಿಡ್ತೀವಿ ನಾವು. ಧಾರವಾಡ ಕರ್ಕೊಂಡು ಹೋದ್ರೆ ಏನೂ ತಿನ್ಸಿರ್ಲಿಲ್ಲ. ನಂಗೆ ಭಾಳ ಬೇಜಾರಾಗಿತ್ತು ರೀ. ಯಾಕಂದ್ರೆ ನಮ್ಮ ಮೊದಲು ತಿನ್ನಿಸ್ಬೇಡಿಕೆ ಮಾಡದನಿ. ಅದಕ್ಕೆ ನೀವು ಬೇಜಾರು ಮಾಡ್ಕೋಬೇಡ ಅಂತೇಳಿ ಗಿರಿಮಿಟ್ ತಂದು ಕೊಟ್ಟಾರೆ. ಅದು ಉತ್ತರ ಕರ್ನಾಟಕ ಮಂದಿ ಗಿರಿಮಿಟ ಬಜಿದ್ರೆ ಮುಗಿತ್ರಿ. ಏನೂ ಕೊಡಿಸಿರ್ಲಿಲ್ಲ ತಿನ್ನಾಕ. ಇದನ್ನಾರ ಕೊಡಿಸಿದ್ರೆ ನನ್ನ ಮಗ ನೋಡ್ರಿದ ಏನು ಕೇಳಾಕತ್ತಾನ, ಪಾನಿಪುರಿ ಕೇಳಾಕತ್ತಾನ. ಅವಂಗ ಪಾನಿಪುರಿ ತಿನ್ನೋಂಗಾಗಿತ್ತಂತ. ನಾ ಪಾನಿಪುರಿ ಮಾಡ್ಲಂತೂ ನನ್ನ ಮಗ ಶಾಕ್ ಆದ್ರಿ. ಸೊ ಅಲ್ಲಿಂದ ಬೆಳವಡಿಗೆ ಬಂದ್ವಿ. ಬೆಳವಡಿ ಒಳಗೆ ಗೊತ್ತೈತೆ ನಿಮ್ಗೆ, ಲೋಕಲ್ ಮಾರ್ಟಿಗೆ ಹೋದೆ. ಅಲ್ಲೇ ನಮ್ಮ ಬಾಜು ನಮ್ಮ ಶೋರೂಮ್ ಐತ್ರಿ. ಮಸ್ತ್ ಅಂದ್ರೆ ಮಸ್ತ್ ಐತಿ. ದೊಡ್ಡ ಸ್ಪೇಷಿಯಸ್ ಜಾಗ ಐತಿ. ಅಲ್ಲಿ ಸರ್ವಿಸಿಂಗ್ ಕೂಡ ಮಾಡ್ತಾರೆ. ನೀವು ಬೇಕಂತಂದ್ರೆ ಕಾಂಟ್ಯಾಕ್ಟ್ ಮಾಡಿರಿ ಅಲ್ಲಿ. ಇನ್ನು ನೋಡ್ರಿದ ಒಂದು ಸ್ವಲ್ಪ ಶಾಪಿಂಗ್ ಇತ್ತು, ಅದನ್ನೆಲ್ಲ ಮುಗಿಸ್ಕೊಂಡೆ. ನಮ್ಮ ಶೋರೂಮ್ ದೊಡ್ಡ ಬೋರ್ಡ್ ಹಾಕಿದ್ದಾರೆ. ಖುಷಿ ಆಯ್ತು ನನಗೆ. ಇಲ್ಲಿ ನೋಡಿರಿ ಬ್ಯಾಕ್ ಪೇನ್ ಕಡಿಮೆ ಆಗಿರ್ತೈತಿ. ಯಾಕಂದ್ರೆ ಶಾಪಿಂಗ್ ಅಂತಂದ್ರೆ ಎಷ್ಟಿಷ್ಟ ಏನು ಖಾಸ್ ಇರಲಿಲ್ಲ. ಲೋಕಲ್ ಮಾರ್ಟ್ ಒಳಗೆ ಎಲ್ಲ ಖಾಲಿಯಾಗಿತ್ತು. ಉಳಿದಿದ್ದು ಏನಪ್ಪ ಅಂದ್ರೆ ನಾನು ಎಣ್ಣೆ ಅಷ್ಟು ತೊಗೊಂಡೆ, ಒಂದು ಸ್ವಲ್ಪ ಬಾಸ್ಮತಿ ರೈಸ್ ತೊಗೊಂಡೆ, ಇಂದ್ರಾಣಿ ರೈಸ್ ತೊಗೊಂಡೆ ರೀ ಸ್ಪೆಷಲಿ. ಮುಗೀತು, ಮತ್ತೇನೂ ಇಲ್ಲ. ಫಾಲ್ತು ಉಳಿದಿದ್ದೆಲ್ಲ ಅದು ಇದು ಅಂತೇಳಿ ಚುಮ್ಮರಿ ಇದು ಏನಪ್ಪ ಬಿಸ್ಕಿಟ್ ತೊಗೊಂಡ್ವಿ. ಅಷ್ಟೊತ್ತಿಗೆ ನಮ್ಮ ಅತ್ತಿಯರು ಡಬ್ಬಿ ಕಟ್ಟಿದ್ರಿ ಮಾಡಿ. ಸೊ ಇನ್ನೇನು ಕಟ್ಟಿದ್ದಾರೆ ನೋಡಿರಿ, ತೋರಿಸ್ತೇನಂತ. ಕ್ಯಾಬೇಜ್ ಪಲ್ಯ ಕಟ್ಟ್ಯಾರ, ಮಾವಿನಕಾಯಿ ಚಟ್ನಿ, ಕೋಸಂಬರಿ, ಸೊ ಚಪಾತಿ ಕಟ್ಟ್ಯಾರ. ಅನ್ನ ನಾವೆಲ್ಲ ಮಾಡ್ಕೊಂಡಿದ್ನಿ ರೀ. ಮನೆಗೆ ಬಂದ್ವಿ, ರಗಡಾಗೈತಿ ನನಗಂತರೂ. ನೋಡಿದ್ರೆ ನೀವು ಎಲ್ಲಿಂದ ಮಾಡಿದ್ವಿ ಅಂಥೇಳಿ. ಇನ್ನು ಗೊತ್ತಲ್ಲ ನಾ ಇದಕ್ಕೆ ಹೋಗಿದ್ವಿ ಅಂತೇಳಿ. ಸೊ ಇನ್ನು ಏನಪ್ಪ ಅಂದ್ರೆ ಅದ್ರೊಳಗ ಊಟ ಮಾಡಿಸ್ಬೇಕಾ, ಒಂದು ತಾಸು ಮಕ್ಕೋತೀನಿ ರೀ ನಾನಂತೂ. ಅಷ್ಟು ಸಾಕಾಗಿತ್ತು ಅಂದ್ರೆ. ಸೊ ಹೇಳ್ತೀನಿ ಮತ್ತೇನೇನು ಮಾಡ್ತೀವಿ ಮತ್ತು ಮೆಡಿಸಿನ್ ತೋರಿಸ್ತೇನಂತ ಏನೇನು ಕೊಟ್ಟಾರ ಅಂಥೇಳಿ. ಹಾಯ್, ಹೋಗಿ ಬಂದ್ವಿ. ಮೆಡಿಸಿನ್ ತೋರಿಸ್ತೇನೆ ಏನೇನು ಕೊಟ್ಟರೆ ಡಾಕ್ಟರ್ ಅಂತೇಳಿ. ನಾನು ಆಯುರ್ವೇದಿಕ್ ಟ್ರೀಟ್ಮೆಂಟ್ ಕೊಡ್ತೀನಿ ಆಲ್ರೆಡಿ ಹೇಳಿದೆ ನಿಮ್ಗೆ. ಸೊ ಮೆಡಿಸಿನ್ ಏನು ಕೊಟ್ಟಂತ ಹೇಳ್ತೀವಿ ನೋಡಿರಿ. ಇವಾಗ ಫುಲ್ ಆ್ಯಕ್ಟಿವ್ ಅದಾನ. ಯಾಕಪ್ಪ ಅಂತಂತಂದ್ರೆ ಅವ ಫುಲ್ ನಿದ್ದೆ ಹೊಡ್ದಾನೆ. ನಾನು ಫುಲ್ ಅಂದರೆ ಫುಲ್ ಟಯರ್ಡ್ ಅದಾನಿಗೆ. ಸೊ ಮೆಡಿಸಿನ್ ಅಷ್ಟು ತೋರಿಸ್ತಾನೆ. ತೋರಿಸಿ ಮೊದಲು ರುಚಿ ಮಾಡ್ತೇನೆ ಅಂದರೆ ಮಕ್ಕೋತಾನೆ. ಸೊ ಸಮರ್ಥ ಆಯುರ್ವೇದಿಕ್ ಅಂತ ಹೇಳಿ ಎಲ್ಲೋತದ್ರು ಅದು ಎಲ್ಲ. ಸೊ ಪವರ್ ಶಿಫ್ಟ್ ಅಂತ ಹೇಳಿದೆ. ನಾನು ಒಂದು 12 ಇಯರ್ಸ್ ಬ್ಯಾಕ್ ನನಗೆ ಪೇನ್ ಬಂದಿತ್ತು. ಅವಾಗ ನಾನು ಅಲ್ಲೇ ಆ ಟ್ರೀಟ್ಮೆಂಟ್ ತೊಗೊಂಡಿದ್ದೆ. ನನಗೆ ಆರಾಮ್ ಕೂಡ ಆಗಿತ್ತು. ಬಟ್ 2ನೇ ಡೆಲಿವರಿಗೆ ಸಿಸರಿನ್ ಆಗ್ತಲ್ರಿ. ಅಂದರೆ ಮೊದಲನೇ ಡೆಲಿವರಿನೂ ಸಿಸರಿನ್ನೇ ಆಗಿತ್ತು. ಬಟ್ ಸ್ವಲ್ಪ ಸ್ಟ್ರಾಂಗ್ ಇದೆ. ಬಟ್ ಈ ಸಾರಿ ವೀಕ್ ಆಗಿದ್ದಕ್ಕೆ ನನಗೆ ಪದೇ ಬ್ಯಾಕ್ ಪೇನ್ ಬರೋಕತ್ತೈತಿ. ಸೊ ಗೊತ್ತಾಯ್ತು ನಾವು ಎಲ್ಲೆಲ್ಲಿಗೆ ಹೋಗಿ ಬಂದ್ವಿ ಅಂತೇಳಿ. ಮೆಡಿಸಿನ್ ಏನು ಕೊಟ್ಟರೆ ತೋರಿಸ್ತೇನಂತ. ಇವ್ರ ಬಗ್ಗೆ ನಿಮ್ಮ ಇನ್ಫಾರ್ಮೇಷನ್ ಆಲ್ರೆಡಿ ಕೊಟ್ಟಿದ್ದೇನೆ ನಾನೀಗ. ಸಮರ್ಥ ಆಯುರ್ವೇದಿಕ್ ಅಂಥೇಳಿ, ಪವಾಡ್ ಶೆಟ್ಟಿ ಡಾಕ್ಟರ್ ರೀ. ಭಾಳ ಒಳ್ಳೆಯವ್ರದ್ರ, ಪ್ಯೂರ್ ಆಯುರ್ವೇದಿಕ. ಮೆಡಿಸಿನ್ ಕೂಡ ಅವರು ತಮ್ಮ ಕ್ಲಿನಿಕಲ್ಲೇ ನಡೆಸ್ತಾರೆ. ನಮ್ಮ ಧ್ರುವ ನೋಡ್ರಿ ಎಷ್ಟು ಮಸ್ತಿ ಮಾಡಕತ್ತಾನ. ಅವ್ನಿಗೆ ಏನೋ ಹೊಸ ಟೈಪ್ ಅನ್ಸಕತ್ತೈತಿ. ನಾ ಹಿಂಗೆ ವಿಡಿಯೋ ಮಾಡಕತ್ತಿದ್ದೆ. ಸೊ ತೋರಿಸ್ತೀನಿ ನೋಡಿರಿ. ಈ ಥರದ ಕ್ಯಾಪ್ಸೂಲ್ಸ್ ಆ್ಯಕ್ಚುಲಿ ಮುಂಚೆ ಇಂಥ ಕ್ಯಾಪ್ಸೂಲ್ಸು ಕೂಡ ಅವರು ರೆಡಿ ಮಾಡ್ತಿದ್ರು. ಇದನ್ನು ಕೊಟ್ಟಿದ್ದಾರೆ. ಇದು ದಿನ ರಾತ್ರಿ 1 ತೊಗೋಬೇಕು. ದಿನಕ್ಕೆ 2 ತೊಗೋಬೇಕು. ಬೆಳಿಗ್ಗೆ 1, ರಾತ್ರಿ 1, ಊಟಕ್ಕಿಂತ ಮುಂಚೆ. ಮತ್ತು ಹಿಂಗೆ ತುಪ್ಪದೊಳಗೆ ಪ್ಯೂರ್ ಆಕಳ ತುಪ್ಪದಾಗನ ಮೆಡಿಸಿನ್ ಇರ್ತೈತಿ. ಇದನ್ನು ಹಾಲೊಳಗೆ, ಬಿಸಿ ಹಾಲೊಳಗೆ ಬೆಳಗ್ಗೆ 1 ಹೊತ್ತು, ರಾತ್ರಿ 1 ಹೊತ್ತು ಏನು ಮಾಡಬೇಕು ಅಂತಂದ್ರೆ ಖಾಲಿ ಹೊಟ್ಟೆಲೆ ತೊಗೋಬೇಕು. ಮತ್ತು ಇದು ನೋಡಿ ಕ್ಯಾಲ್ಶಿಯಂ ಟ್ಯಾಬ್ಲೆಟ್. ಇದನ್ನು ರಾತ್ರಿ 1 ಹೇಳ್ಯಾರ,
ಇದು ಒಂದು ಒಂದು ಡೈಲಿ ಒಂದು ಹೊತ್ತು ಹೇಳಿದ್ದಾರೆ, ಬೆಳಿಗ್ಗೆ ತಗೋ ರಾತ್ರಿನಾರ ತಗೊಳ್ರಿ ಹೇಳ್ಯಾರ. ಇದೊಂದು ತೊಗೊಂಡೆ ನೋಡ್ರಿ ನಾನು ಎಕ್ಸ್ಟ್ರಾ ಎಲ್ಲಾದ್ರೂ ಎದಕ್ಕಿದೆ ಇದು ಕಾಲು ನೋವಿಗೆ ಕಾಲ ಭಾಳ ಹೊಡ್ಯಾಕತ್ತವ. ನಾನು ಗಂಧಕಮಲ ಹಚ್ತೀನಿ ನಾನು, ಅದು ಆಯುರ್ವೇದಿಕ್ ಅಲ್ಲ, ಅದಕ್ಕೆ ಒಂದು ತೋರಿಸ್ತೀವಿ ಅವ್ರಿಗೆ, ಇದು ಅದಕ್ಕಿಂತ ಚಲೋ ಐತಿ ಅಂತ ಹೇಳಿದರು. ಅದು ಸಲ್ಫರ್ ಇರ್ತೈತಲ್ರಿ, ಸಲ್ಫರ್ಗೆ ಒಂದು ಸ್ವಲ್ಪ ನನ್ನ ಬೆಳ್ಳಿ ಎಲ್ಲ ಕಪ್ಪಾಗ್ತಾವ್ರಿ, ಸ್ವಲ್ಪ ಅಲ್ಲ ಭಾಳ ಕಪ್ಪಾಗ್ತಾವೆ. ಹಾಲಾಗ ಇದದು ಹಾಲಾಗ ತುಪ್ಪ ಹಾಕೊಂಡು ಕುಡಿಯೋದು ಇದದು. ಅವ ಕೇಳ್ಯಾನ ನಾವು ಡಾಕ್ಟರ್ ಜೋಡಿ ಮಾತಾಡುವಾಗ, ಇದಪ್ಪಜ್ಜಿ ಇದೈತಲ್ಲ ಇದು ಕಾಲಿಗೆ ಏನು ಮಾಡಿದ ಏನಂತ ಹೇಳ್ಯಾರಂತಂದ್ರೆ ಕಾಲನ್ನ ಹಚ್ಕೋತಾರೇನ? ಹೌದಾ, ನಾವು ಕೇಳ್ತೇನಂತ ಅವ್ರನ್ನು ನಾನು. ಸೊ ಇದೈತಲ್ರಿ ಕಾಲನ್ನ ನಿಧಾನವಾಗಿ ಸೋಪ್ ವಿತೌಟ್ ಸೋಪ್ ಬ್ರಷ್ಲೆ ತಿಕ್ಕೋರಿ ಅಂತೇಳಿ ಫುಲ್ ಕ್ಲೀನ್ ಮಾಡ್ಕೊಂಡು ಇದನ್ನ ಹಚ್ಕೋರಿ ಅಂದರೆ ನೋಡೋನು ಇದು ಎಫೆಕ್ಟ್ ಇದಾದ್ರೂ ನನಗೆ ಎಫೆಕ್ಟಿವ್ ಆದ್ರೆ ಸಾಕು. ನಾನು ಇದೇನಪ್ಪ ಅಂತಂದ್ರೆ ನಿಮ್ಗೆ ಇದನ್ನು ಶೇರ್ ಮಾಡ್ಕೊತೀನಿ. ನಂಗೆ ಗಂಧಕಮಲ ಹಾರಕ್ಕೂ ಎಫೆಕ್ಟಿವ್ ಐತಿ, ಬಟ್ ಬೆಳ್ಳಿ ಎಲ್ಲ ಕಪ್ಪಾಗ್ತೈತೆ ರೀ, ಭಾಳ ಅಂದ್ರೆ ಭಾಳ ಕಪ್ಪಾಗ್ತೈತಿ. ನಾ ಆಲ್ರೆಡಿ ನಾನು ಭಾಳ ಮಂದಿ ಫ್ರೆಂಡ್ಸಿಗೆ ಕೊಟ್ಟಿದ್ದೇನೆ ಅದನ್ನು, ಅವ್ರು ಕೊಟ್ಟವರೆಲ್ಲ ಅದನ್ನ ಹೇಳ್ತಾರೆ ಅಪ್ಪ ಇದು ಭಾಳ ತೆಗಿಯೋಂಗಿಲ್ಲ. ಇವೆಲ್ಲ ನೋಡ್ರಿ ಆಯುರ್ವೇದಿಕ್ ಮೆಡಿಸಿನ್, ಸೊ ಭಾಳ ಎಫೆಕ್ಟಿವ್ ಇರ್ತೈತಿ. ಬಟ್ ನಾನು ಏನು ಹೇಳ್ಯಾನಂದ್ರೆ ಈಗ ಭುವನನ ಎಕ್ಸಾಮ್ಸ್ ಬರ್ತಾವಲ್ರಿ, ಅದಕ್ಕೆ ನಾ ಏನು ಹೇಳಿದೆ ಅಂತಂದ್ರೆ ಭುವನನ ಎಕ್ಸಾಮ್ಸ್ ಅಪ್ಪಾಜಿ ನೀ ಭಾಳ ಚಂದ ಕಾಣಕತ್ತಿ ಕುಂದು ಭಾಳ ಡಿಸ್ಟರ್ಬ್ ಮಾಡ್ತಾನೆ ರೀ ಇವನ್ನ. ಸೊ ಭುವನ್ ಎಕ್ಸಾಮ್ಸ್ ಬರ್ತಾವ್ರಿ, ಅದಕ್ಕೆ ಮುಗಿದ ತಕ್ಷಣ ಟ್ರೀಟ್ಮೆಂಟ್ ತೊಗೋತೀನಿ. ನಾನು 7 days ಟ್ರೀಟ್ಮೆಂಟ್ ಇರ್ತೈತಿ, ಅವಾಗ ನಾ ಅದ್ರದ್ದು ಇನ್ಫಾರ್ಮೇಷನ್ ಕೊಡ್ತೇನಂತ. ನೋಡೋಣ, ಇದಕ್ಕೆ ಮಾತ್ರ ಆರಾಮಾಗಿ ಆಗ್ತದೆ ರೀ, ಇಲ್ಲ ಅಂತಲ್ಲ. ಬಟ್ ನನಗೆ ರಿಪೀಟ್ ಆಗಾಕತ್ತದು, ಪದೇ ಪದೇ ಬರ್ತಾ ಇದ್ದದೆ ಬರಾಕತ್ತೈತಿ. ಅದು ಬರಬಾರ್ದು ಅಂದ್ರೆ ಒಮ್ಮೆ ಟ್ರೀಟ್ಮೆಂಟ್ ತೊಗೋಬೇಕು. ಟ್ರೀಟ್ಮೆಂಟ್ ತೊಗೊಂಡ್ವಿ ಅಂದ್ರೆ ಒಂದು 10 years ಬರೋಂಗಿಲ್ಲ. ಮತ್ತು ಟ್ರೀಟ್ಮೆಂಟ್ ತೊಗೊಂಡ್ವಿ ಅಂದ್ರೆ ಅದು ಬೈ ಏಜ್ ಹಾಗೆ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತಿರ್ತೀವಿ, ನೋಡ್ತಿರ್ತೀವಲ್ಲ. ಅದ್ರಾಗೆ C-section ರೀ, ನಿಮಗೆ 2 C-section ಪ್ಲಸ್ ಆಪ್ರೇಷನ್ನು ಆಗಲೇ ಆಯಿತು. ಅದರ ಕತೆ ನಾನು ಧ್ರುವ ಬರ್ಡೇ ಟೈಮ್ನಾಗ ಶೇರ್ ಮಾಡ್ಕೋತೀನಿ, ದೊಡ್ಡ ಕತೆ ಇತ್ತು ಅವಾಗಿನ ಕತೆ. ಸೊ ಇವತ್ತಿನ ಲಾಗ ಹೆಂಗೆ ಅನ್ನಿಸ್ತು ಅಂತ ಹೇಳ್ರಿ, ಕಮೆಂಟ್ ಮಾಡಿರಿ. ಧ್ರುವ ಹೇಳ್ತಿ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇವತ್ತಿನ ಲಾಗ್ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ನೆಕ್ಸ್ಟ್ ಲಾಗ್ ಒಳಗೆ ಭೇಟಿಯಾಗೋಣಂತ. ಸೊ ಸಬ್ಸ್ಕ್ರೈಬ್ ವಿಶಾಲಾಕ್ಷಿ ನಮಗೆ ಒಂದು ಲಾಗ್. ಇನ್ನು ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಒಳಗೆ ಭುವಿಧ್ರುವಿ ಲಾಗ್ ಅಂತಿರುತ್ತೆ, ಅಲ್ಲಿ ಕೂಡ ಫಾಲೋ ಮಾಡಿರಿ. ನೆಕ್ಸ್ಟ್ ಲಾಗ್ ಒಳಗೆ ಭೇಟಿಯಾಗೋಣ್ರಿ. ಥ್ಯಾಂಕ್ ಯು, ಬಾಯ್. ಸೊ ನೋಡಿದ್ರಲ್ರಿ, ಎಲ್ಲ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಟ್ಟೀನಿ, ಔಷಧ ಎಲ್ಲ ಹೆಂಗೆ ಅದಾವ ಅಂತೇಳಿ. ಪ್ಯೂರ್ ಅಂದ್ರೆ ಪ್ಯೂರ್ ಆಯುರ್ವೇದಿಕ್ ರೀ, ಭಾಳ ಪವರ್ಫುಲ್ ಇರ್ತೈತಿ. ನಿಮಗೆ ಅಡ್ರೆಸ್ಸು ಮತ್ತು ಫೋನ್ ನಂಬರ್ ಬೇಕು ಅಂದರೆ ನಂಗೆ ಕಮೆಂಟ್ ಮಾಡಿರಿ, ನಾನು ಶೇರ್ ಮಾಡ್ಕೊತೀನಿ. ಇನ್ನು ಈ ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ನೆಕ್ಸ್ಟ್ ಲಾಗ್ ಒಳಗೆ ಡೆಫಿನೆಟ್ಲಿ ಭೇಟಿ ಆಗೋಣಂತ. ಕಂಪ್ಲೀಟ್ ವಿಡಿಯೋ ತಪ್ಪದೆ ನೋಡಿರಿ. ಥ್ಯಾಂಕ್ ಯು.